ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೊಂದಷ್ಟು ಮಹತ್ವದ ಸಾಕ್ಷ್ಯಗಳು ಪ್ರತಿದಿನ ಸಿಗ್ತಾ ಇದೆ. ಯಾಕಂದರೆ FSL ರಿಪೋರ್ಟ್ಗಳೆಲ್ಲವೂ ಕೂಡ ಈಗ ಬಂದಿರೋದ್ರಿಂದ ಒಂದು ಕಡೆಯಿಂದ ಎಲ್ಲವನ್ನು ಸ್ಟೆಬಿಲೈಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಪೊಲೀಸರು. ಒಂದು ರೀತಿಯಲ್ಲಿ ಕೊಲೆ ಕೇಸ್ನ 4 ಕ್ರೈಮ್ ಸೀನ್ಗಳನ್ನು ಈಗ ಖಾಕಿ ಪಡೆ ಗುರುತಿಸಿ ಅದನ್ನು ಸಾಕ್ಷಿಗಳಾಗಿ ಇಟ್ಕೊಂಡಿದ್ದಾರೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಕೊಲೆ ಕೇಸ್ನ 4 ಕ್ರೈಮ್ ಸೀನ್ಗಳನ್ನು ಖಾಕಿ ಪಡೆ ಗುರುತಿಸಿದೆ. 4 ಜಾಗಗಳಿಂದ ಬರೋಬ್ಬರಿ 160ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ. ಅಂದರೆ ಇವೆಲ್ಲವೂ ಕೂಡ ವಸ್ತು ಸಾಕ್ಷಿಗಳು, ಮೆಟೀರಿಯಲ್ ಎವಿಡೆನ್ಸ್ ಅಂತ ಕರೀತಾರೆ. ಆ ವಸ್ತು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಹಲವರ ಹೇಳಿಕೆಗಳನ್ನು ಕೂಡ ದಾಖಲಿಸ್ಕೊಂಡಿದ್ದಾರೆ. ಅದನ್ನು ಹೇಳಿಕೆಗಳನ್ನು ಸಾಕ್ಷಿಗಳಾಗಿ ಬೇಕಾದರೆ ಪರಿಗಣಿಸಬಹುದು, ಅದೇನು ತೊಂದರೆ ಇಲ್ಲ. ಸೊ ಆ ರೀತಿಯಾದಂತಹ ಕೆಲಸಗಳನ್ನು ಈಗ ಪೊಲೀಸರು ಮಾಡಿದ್ದಾರೆ. ಹಾಗಾದರೆ 4 ಪ್ರಮುಖ ಕ್ರೈಮ್ ಸೀನ್ಗಳು ಅಂತ ಹೇಳಿದ್ನಲ್ಲ, ಈ ಕ್ರೈಮ್ ಸೀನ್ಗಳನ್ನು ಎಲ್ಲೆಲ್ಲಿ ಗುರುತಿಸಿದ್ದಾರೆ, ಏನಾಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಕ್ರೈಮ್ ಸೀನ್ ನಂಬರ್ 1 ಚಿತ್ರದುರ್ಗದ ದೃಶ್ಯ. ಇದು ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಒಂದು ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಮೆಡಿಕಲ್ ಸ್ಟೋರ್ನ ದೃಶ್ಯಾವಳಿಗಳನ್ನು ಈಗ ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ. ಆಮೇಲೆ ಅವತ್ತು ಕಿಡ್ನ್ಯಾಪ್ ಆಗುವಂತಹ ದಿನ ಆಟೋದಲ್ಲಿ ಹೋಗಿ ಆರೋಪಿಗಳನ್ನು ಭೇಟಿಯಾದಂತಹ ಸ್ಥಳ ಇದೆಯಲ್ಲ, ಫಸ್ಟು ಆಟೋದಲ್ಲಿ ಹತ್ತುತ್ತಾರೆ, ಆಟೋದಲ್ಲಿ ಹೋಗಿ ಆರೋಪಿಗಳನ್ನು ಈತ ಭೇಟಿ ಮಾಡ್ತಾನೆ. ಅದೆಲ್ಲ ಸ್ಥಳವನ್ನು ಈಗ ಗುರುತಿಸ್ಕೊಂಡಿದ್ದಾರೆ. ಆಮೇಲೆ ರೇಣುಕಾಸ್ವಾಮಿಯನ್ನು ರಾಘವೇಂದ್ರ ಅಂಡ್ ಗ್ಯಾಂಗ್ ಕಾರಿಗೆ ಹತ್ತಿಸ್ಕೊಂಡಂತಹ ಸ್ಥಳವನ್ನು ಗುರುತಿಸಿದ್ದಾರೆ. ಆ ಎಟಿಯೋಸ್ ಕಾರ್ನಲ್ಲಿ, ಯೆಲ್ಲೋ ಬೋರ್ಡ್ ಎಟಿಯೋಸ್ ಕಾರ್ನಲ್ಲಿ ಈತನನ್ನು ಕಾರಿಗೆ ಹತ್ತಿಸ್ಕೋತಾರಲ್ಲ, ಅವನು ಬಂದು ಆಟೋದಿಂದ ಇಳಿತಾನೆ. ಇಳಿದ ನಂತರ ಮಾತುಕತೆ ನಡೆಯುತ್ತೆ. ಮಾತುಕತೆ ನಡೆದ ನಂತರ ಆತ ಕಾರ್ ಹತ್ತುತ್ತಾರೆ, ಅದನ್ನು ಗುರುತಿಸ್ಕೊಂಡಿದ್ದಾರೆ. ಇನ್ನು ಬೆಂಗಳೂರಿಗೆ ಬರುವ ದಾರಿ ಮಧ್ಯೆ ತುಮಕೂರು ಹತ್ತಿರ ಒಂದು ಹೋಟೆಲ್ಗೆ ಹೋಗ್ತಾರೆ ಇವರೆಲ್ಲರೂ ಕೂಡ. ಹೋಟೆಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸು ಅದು ಇದು ಎಲ್ಲ ತಿಂತಾರೆ. ಸೊ ಆ ಜಾಗವನ್ನು ಕೂಡ ಗುರುತಿಸ್ಕೊಂಡಿದ್ದಾರೆ. ಇದು 4 ಪ್ರಮುಖ ಸ್ಥಳಗಳು ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿಗೆ ಕರ್ತರ್ತಕ್ಕಂಥದ್ದು. ಇನ್ನು ಕ್ರೈಮ್ ಸೀನ್ ನಂಬರ್ 2 ಇದು ಪಟ್ಟಣಗೆರೆ ಶೆಡ್. ಯಾಕೆಂದರೆ ಡೈರೆಕ್ಟಾಗಿ ಅವ್ರನ್ನ ಪಟ್ಟಣಗೆರೆ ಶೆಡ್ ಕರ್ಕೊಂಡು ಬರ್ತಾರಲ್ಲ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ. ಪಟ್ಟಣಗೆರೆ ಶೆಡ್ ಜಾಗದ ಸೆಕ್ಯೂರಿಟಿ ಗಾರ್ಡ್ಗಳು ಅವರ ಹೇಳಿಕೆಯನ್ನು ಈಗಾಗಲೇ ದಾಖಲಿಸ್ಕೊಂಡಿದ್ದಾರೆ. ಆ ದಾಖಲಿಸ್ಕೊಂಡಿರ್ತಕ್ಕಂಥ ಹೇಳಿಕೆಗಳು, ಇನ್ನು ಪಟ್ಟಣಗೆರೆ ಶೆಡ್ ಜಾಗದ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ಆದಮೇಲೆ ಶೆಡ್ನ ಮಾಲೀಕರು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿಯನ್ನು ಕೂಡ ಮಾತನಾಡಿಸಿದ್ದಾರೆ. ಕೊಲೆಯ ನಂತರ ಆರೋಪಿಗಳು ಯಾರನ್ನೆಲ್ಲ ಭೇಟಿಯಾಗಿದ್ದರು, ಶೆಡ್ನಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಆರೋಪಿಗಳ ಸಂಪರ್ಕದಲ್ಲಿ ಇದ್ದವರು ಯಾರು, ಇದನ್ನೆಲ್ಲ ಮಾಹಿತಿಗಳನ್ನು ಈಗ ಪೊಲೀಸರು ಕಲೆ ಹಾಕಿ ಇದನ್ನು ಎವಿಡೆನ್ಸ್ ಆಗಿ ಮಾಡಿಕೊಂಡಿದ್ದಾರೆ. ಅದೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಇದು ಕ್ರೈಮ್ ಸೀನ್ ನಂಬರ್ 2 ಪಟ್ಟಣಗೆರೆ ಶೆಡ್. ಇನ್ನು ಕ್ರೈಮ್ ಸೀನ್ ನಂಬರ್ 3ಗೆ ಬರೋಣ. ಇದು ಸ್ಟೋನಿ ಬ್ರೂಕ್ ಪಬ್. ದರ್ಶನ್ ಅವತ್ತು ಪಾರ್ಟಿ ಮಾಡಿದ್ರಲ್ಲ ಚಿಕ್ಕಣ್ಣ ಜೊತೆಯಲ್ಲಿ, ಆ ಸ್ಟೋನಿ ಬ್ರೂಕ್ ಪಬ್ನ ಸಿಬ್ಬಂದಿಗಳು, ಸಪ್ಲೈಯರ್ಸು, ಅವರು ಇವರು ಎಲ್ಲರನ್ನೂ ಕೂಡ ಮಾತಾಡಿಸಿ ಕೆಲವೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇನ್ನು ಪಬ್ನ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಮಾತನಾಡಿಸಿದ್ದಾರೆ. ಯಾರು ಬಂದರು, ಎಷ್ಟು ಗಂಟೆಗೆ ಬಂದರು, ಯಾರು ಎಲ್ಲಿಗೆ ಹೋದರು, ಈ ಎಲ್ಲ ಮಾಹಿತಿಯನ್ನು ಪಬ್ನ ಸೆಕ್ಯೂರಿಟಿ ಗಾರ್ಡ್ಗಳು ಕೊಟ್ಟಿದ್ದಾರೆ. ಇನ್ನು ಪಬ್ಗೆ ಬಂದಿದ್ದ ಗ್ರಾಹಕರ ಡೀಟೇಲ್ಸ್, ಇವ್ರನ್ನ ಹೊರತುಪಡಿಸಿ, ದರ್ಶನ್ ಅಂಡ್ ಗ್ಯಾಂಗ್ನ ಹೊರತುಪಡಿಸಿ ಬೇರೆಯವರು ಯಾರ್ಯಾರು ಬಂದಿದ್ದರು ಆ ಡೀಟೇಲ್ಸ್ ಕಲೆ ಹಾಕಿದ್ದಾರೆ. ಪಬ್ಗೆ ಬಂದಿದ್ದ ದರ್ಶನ್ನ ಕೆಲವು ಆಪ್ತರು, ಅದನ್ನೇ ನಾನು ಹೇಳಿದ್ದು ಚಿಕ್ಕಣ್ಣ ಅಂತಂದ್ಬಿಟ್ಟು, ಆ ಚಿಕ್ಕಣ್ಣ ಮತ್ತು ಕೆಲವರು ಅವರೆಲ್ಲರನ್ನೂ ಕೂಡ ಈಗಾಗಲೇ 164 ಸ್ಟೇಟ್ಮೆಂಟನ್ನು ಕೂಡ ದಾಖಲಿಸ್ಕೊಂಡಿದ್ದಾರೆ. ಚಿಕ್ಕಣ್ಣ ಕೂಡ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೆಲ್ಲವನ್ನು ಈಗ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪೊಲೀಸರು. ಇದು ಕ್ರೈಮ್ ಸೀನ್ ನಂಬರ್ 3. ಇನ್ನು ಕ್ರೈಮ್ ಸೀನ್ ನಂಬರ್ 4ಗೆ ಬರೋಣ. ಇದು ಸುಮ್ನಹಳ್ಳಿ ರಾಜಕಾಲುವೆ, ಹೆಣವನ್ನು ಬಿಸಾಕಿದ್ರಲ್ಲ ಅದು, ರಾಜಕಾಲುವೆ ಬಳಿಯ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ರೇಣುಕಾಸ್ವಾಮಿ ಶವ ನೋಡಿದ್ದೆ ಆ ಸೆಕ್ಯೂರಿಟಿ. ಕಂಪ್ಲೇಂಟ್ ಕೊಟ್ಟಿದ್ದು ಕೂಡ ಆತನೇ. ಹಾಗಾಗಿ ಮೊದಲಿಗೆ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿಯನ್ನು ಶ್ಯೂರಿಟಿಯಾಗಿ ತಗೊಂಡಿದ್ದಾರೆ. ಇನ್ನು ಬೆಳಗಿನ ಜಾವ ರೇಣುಕಾಸ್ವಾಮಿ ಶವವನ್ನು ನೋಡಿದಂತಹ ಸಾರ್ವಜನಿಕರು, ಆ ಬೆಳಗಿನ ವಾಕಿಂಗ್ ಎಲ್ಲ ಬಂದಿದ್ರಲ್ಲ, ಅವರನ್ನು ಕೂಡ ಮಾತನಾಡಿಸಿದ್ದಾರೆ. ಅವರಿಂದ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ. ಶವ ಸಾಗಿಸಿದ ವಾಹನ ಬಂದು ಹೋಗಿದ್ದನ್ನು ನೋಡಿದ ಸಿಬ್ಬಂದಿ, ಸೊ ಈ ಸಿಬ್ಬಂದಿಗಳನ್ನು ಮಾತನಾಡಿಸಿ ಅವರು, ಹೌದು ಸರ್ ನಾವು ನೋಡಿದ್ವಿ, ಆ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋದಲ್ಲಿ ಬಂದಿದ್ದರು, ಬಂದು ಶವವನ್ನು ಎಸ್ದು ಹೋದರು ಅಂತೆಲ್ಲ ಹೇಳಿದಾರಲ್ಲ ಅವರನ್ನು, ಇವರೆಲ್ಲರನ್ನೂ ಕೂಡ ಪ್ರೈಮರಿ ಎವಿಡೆನ್ಸ್ ಅಂದರೆ ಪ್ರತ್ಯಕ್ಷದರ್ಶಿಗಳು ಅಥವಾ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಏನು ಕರಿತೀವಿ, ಇವರನ್ನೆಲ್ಲರನ್ನೂ ಕೂಡ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥದ್ದು. 4 ಪ್ರಮುಖ ಕ್ರೈಮ್ ಸೀನ್. 1 ಚಿತ್ರದುರ್ಗ, 2ನೇದು ಪಟ್ಟಣಗೆರೆ ಶೆಡ್, 3ನೇದು ಸ್ಟೋನಿ ಬ್ರೂಕ್ಸ್ ಪಬ್, 4ನೇದು ಸುಮ್ನಹಳ್ಳಿ ಬಳಿಯ ರಾಜಕಾಲುವೆ. ಈ 4 ಪ್ರಮುಖ ಕ್ರೈಮ್ ಸೀನ್, ಪ್ರಮುಖವಾದ ಘಟನೆಗಳು ನಡೆದಿರ್ತಕ್ಕಂಥ ಜಾಗ ಇದು ಅಂತ ಪೊಲೀಸರು ಗುರುತಿಸಿದ್ದಾರೆ.